ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ಬೀಡ್ಸು ಮತ್ತು ಸ್ಮಾಲ್ ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ನ ಬಳಸಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 7 ದಾರ 10.075 mm ಕ್ರೋಶನ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನು ಹೊರಗಡೆ ಎಳೆದು ಒಂದು ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ನ ಆ್ಯಡ್ ಮಾಡಿದ್ದಾದ್ಮೇಲೆ ಬೀಡ್ನ ಲಾಕ್ ಮಾಡಿ ಆ ಬೀಡ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಆ 4 ಚೈನ್ಸ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗೆ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಈ ರೀತಿಯಾಗಿ ಒಂಥರ ಮಡ್ಚ್ಕೊಂಡು ಹಂಗೆ ಆಗ್ಬಿಡುತ್ತಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. 4 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ 8 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4 5 6 7 8 ಈ ರೀತಿಯಾಗಿ 8 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ನಾನು 8 ಚೈನ್ಸ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಲಾಕ್ ಮಾಡ್ದಿರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಈ ರೀತಿಯಾಗಿ ಬರಬೇಕು ಇದು ಕಂಬಗಳು. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತೆ ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ 4 ಚೈನ್ಸು ಲಾಕು 8 ಚೈನ್ಸು ಹಾಕ್ಕೊಂಡು ಈ ರೀತಿಯಾಗಿ ಲೂಸಾಗಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸು ಲಾಕು ಬೀಡ್ ಇದೇ ರೀತಿ ಪೂರ್ತಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಎಂಡಿಂಗ್ ಅಲ್ಲೂ ಸಹ ನಾವು ಒಂದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಮೊದಲಿಗೆ ಈ ಬೀಡು ಇಲ್ಲಿ ಫಸ್ಟ್ ಲಾಕ್ ಮಾಡಿರೋದು ಸಿಂಗಲ್ ಕ್ರೋಶೆ ಏನಿದೆ ಅದ್ರ ಮಧ್ಯೆಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 1 2 3 4 5 ಸಾಕಾಗಲ್ಲ, 6 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 6 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಬೀಡ್ ಲಾಕ್ ಏನು ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಡ್ ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಮೇಲೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ 4 ಚೈನ್ಸ್ ಏನಿದೆ ಅದಕ್ಕೆ 2 ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಒಂದಾಯಿತು, 1 2
ಇವಾಗ ಇಲ್ಲಿ 4 ಚೈನ್ಸ್ಗೆ 2 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 8 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಬೀಡನ್ನ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 8 ಚೈನ್ಸ್ ಏನಿದೆ ಅಲ್ಲಿಗೆ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿಕೊಂಡು ಈ 8 ಚೈನ್ಸ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಬೀಡ್ಸನ್ನು ಆ್ಯಡ್ ಮಾಡಿ ಪೂರ್ತಿ 8 ಚೈನ್ಸ್ ಏನಿದೆ ಅಲ್ಲಿಗೆಲ್ಲ ನಾವು ಬೀಡ್ಸನ್ನು ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಬೀಡ್ಸನ್ನೆಲ್ಲ 8 ಚೈನ್ಸ್ ಪೂರ್ತಿ ಫಿಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಟೋಟಲಿ 7 ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ನಾನು ಇಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು. ಮತ್ತೆ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇದು ಏನು ಲಾಕ್ ಮಾಡಿದ್ವಿ ಬೀಡ್ ಲಾಕು ಅಲ್ಲಿಗೊಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 6 ಚೈನ್ಸ್ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶೆಟ್ಸ್ ಮತ್ತೆ ಅಲ್ಲಿಂದಾನೆ ಇಲ್ಲಿಗೆ ಈ 8 ಚೈನ್ಸ್ ಏನಿದೆ 7 ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆಟ್ಸು ಲಾಕು ಇದೇ ರೀತಿ ಪೂರ್ತಿ ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎರಡು ಕಡೆನೂ 7 ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶೆಟ್ಟು ಲಾಕು 6 ಚೈನ್ಸು ಮತ್ತು ಇಲ್ಲಿ ಲಾಕು ಸಿಂಗಲ್ ಕ್ರೋಶೆಟ್ ಏನು ಮಾಡಿದ್ದೆ ಅದ್ರ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಥರ್ಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಏನು ಲಾಕ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 6 ನೋಡಿ ಫ್ರೆಂಡ್ಸ್, 6 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ಇಲ್ಲಿ ಪಕ್ಕದಲ್ಲಿ ಈಗ 6 ಚೈನ್ಸ್ ಸರಿ ಹೋಗಲ್ಲ, 7 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈ ಕಡೆ ಲಾಕ್ ಏನು ಮಾಡಿದ್ದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಲ್ಲ ಅದ್ರ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 7 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ ಏನಿತ್ತು ಅಲ್ಲಿಗೊಂದು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಕ್ರೋಶ ಮೇಲೆ ಥ್ರೆಡನ್ನು ತಗೊಂಡು ಈ ಫಸ್ಟ್ ಬೀಡ್ ಏನಿದೆ ಆ ಬೀಡ್ ಪಕ್ಕ ಒಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಎಳೆದು ಫಸ್ಟು 2 ಲೂಪ್ಸ್ ಒಂದು ಮಾಡ್ಕೋಬೇಕು, ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಫಾರ್ಮ್ ಆಗುತ್ತೆ. ಮತ್ತು 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜ್ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ನೆಕ್ಸ್ಟ್ ಬೀಡ್ ಪಕ್ಕ ಸ್ಪೇಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳ್ಕೊತಾ ಇದ್ದೀನಿ. ಹೊರಗಡೆ ಎಳ್ಕೊಂಡು
ಫಸ್ಟ್ 2 ಲೂಪ್ಸ್ ಒಂದು ಮಾಡಿಕೊಂಡು ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜಿಗೆ ಈ 3 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಈ ಪೂರ್ತಿನೂ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಬೀಡ್ಸ್ ಪಕ್ಕದಲ್ಲೂ ನಾನು ಈ ರೀತಿಯ ಕಂಬ ಹಾಕ್ಕೊಂಡು ಪಿಕಾ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗಲ್ಲಿ ಇಲ್ಲಿ ಲಾಕ್ ಏನು ಮಾಡಿದ್ವಿ, ಈ ಸಿಂಗಲ್ ಕ್ರೋಶೆಟ್ ಬಿಟ್ಟು ಫಸ್ಟ್ ಸಿಂಗಲ್ ಕ್ರೋಶೆಟ್ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ. ಆರ್ಚ್ ಡಿಫ್ರೆಂಟ್ ಆಗಿದೆ, ಸಿಂಪಲ್ ಆಗಿ ಚೆನ್ನಾಗಿದೆ ಡಿಸೈನು. ಮತ್ತು 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 5 ಚೈನ್ಸ್ ಅಲ್ಲ, 1 2 3 4 5 6 ಚೈನ್ಸ್ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಲಾಕ್ ಏನು ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ಸ್ ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೆ ಅಲ್ಲ, ಅದ್ರ ಮೇಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಪಕ್ಕದಲ್ಲಿ, ಈ ಬೀಡ್ ಏನಿದೆ ಅದ್ರ ಪಕ್ಕದಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಮತ್ತು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಎಡ್ಜಿಗೆ ಲಾಕ್ ಮಾಡಿಕೊಂಡು ಇದೇ ರೀತಿ ಕಂಬ ಪಿಕಾ ಸ್ಟಿಚ್ ಮಾಡಿಕೊಂಡು ಈ ಆರ್ಚ್ ಪೂರ್ತಿ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಆರ್ಚನ್ನು ಸಹ ನಾನು ಡಬಲ್ ಕ್ರೋಶೆ ಮತ್ತು ಪಿಕಾ ಸ್ಟಿಚ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟ್ ಸಿಂಗಲ್ ಕ್ರೋಶೆಟ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 6 ಚೈನ್ಸ್ ಹಾಕ್ಕೊಂಡು ಎಂಡಿಂಗಲ್ಲಿ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಈ ಬೀಡಿಂದಗಡೆ 2 ಕಂಬಗಳು ಈ ಚೈನ್ಸ್ ಬಂದಿದೆ ಅಲ್ಲಿಗೆ ನಾನು ಕುಚ್ಚನ್ನು ಕಟ್ಕೊತೀನಿ. ಬನ್ನಿ ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ.